ಕಿಚನ್ಗೆ ಸ್ವಾಗತ. ಆಸೆ ಸೀರಿಯಲ್ ಭಾಗ 2 ಇಂದಿನ ಸಂಚಿಕೆ ವಿಡಿಯೋ ನೋಡೋಣ ಬನ್ನಿ. ಇಲ್ಲಿ ಅದೇ ಜಗಳ ಮುಂದುವರಿತಿದೆ. ಯಾಕಮ್ಮ ನೀನು ಕೂಡ ಹೀಗೆ ಮಾತಾಡ್ತಿದ್ದೀಯಾ ಅಂತ ಹೋಗ್ತಾಳೆ ಶಾಂತಿ ಶ್ರುತಿ ಕಡೆ. ಹೌದು ಅತ್ತೆ, ನಿಜ, ನೀವು ಮಾತಾಡಿದ್ರಲ್ಲಿ ತಪ್ಪಿದೆ. ನೀವು ಮೀನಾ ಕಡೆ ಕ್ಷಮೆ ಕೇಳಲೇಬೇಕು ಅಂತ ಹೇಳ್ತಾರೆ. ಅವಳ ಹತ್ರ ನಾವೇನು ಕೇಳೋದಮ್ಮ, ಅವಳು ಬಡವ್ರ ಮನೆಯಿಂದ ಬಂದಿದ್ದು, ಅವಳಿಗೆ ನಾವೇ ಕೂಡ ಎಲ್ಲ ಮಾಡಿದ್ದು. ಅವಳಿಗೆ ಅವರಪ್ಪ ಏನು ಸತ್ತು ಸಮಾಧಿ ಆಗೋಕ್ಕಿಂತ ಮುಂಚೆ ಅವಳಿಗೆಲ್ಲ ಕೊರಳಲ್ಲಿ ತಾಳಿ ಕೂಡ ಮಾಡಿಸ್ಕೊಟ್ಟಿದ್ದಾನ. ಎಲ್ಲವೂ ನಾವೇ ಮಾಡಿಸಿದ್ದು. ಅವಳಿಗೇನು ನಾವು ಮಾಡಿಸಿರೋದಿದೆ, ಅದೆಲ್ಲ ಹಾಕ್ಕೊಂಡಿರೋದು. ಅವಳು ಕೊರಳಲ್ಲಿ ಚಿನ್ನದ ಥರ ಮೆರಿತಿದ್ದಿಲ್ಲ, ಅದು ನಮ್ಮ ಭಿಕ್ಷೆ ಅಂತ ಕೆಟ್ಟದಾಗಿ ಮಾತಾಡ್ತಾಳೆ. ಆ ಮಾತಿಗೆ ನೊಂದ ಮೀನಾ ಒಳಗಡೆ ಹೋಗ್ತಾಳೆ. ಅರ್ಶಿನ ಕೊಂಬನ್ನು ತೊಗೊಂಡು ಬರ್ತಾಳೆ. ಈ ಕಡೆ ರಂಗನಾಥ್ ಅವರು, ಬೇಡ ಕಣಮ್ಮ, ಅವಳ ಮಾತನ್ನು ತಲೆ ಕೆಡಿಸ್ಕೋಬೇಡ, ಆದರೆ ಈ ತಾಳಿನ ತೆಗಿಬೇಡಮ್ಮ, ಅದು ಶೋಭೆ ಅಲ್ಲ. ಇಲ್ಲ ಮಾವ, ನನ್ನ ಸ್ವಾಭಿಮಾನಕ್ಕೆ ಪೆಟ್ಟತ್ತಿದೆ, ನಾನು ಈ ತಾಳಿನ ತೆಗಿತೀನಿ. ಯಾವುದಾದ್ರೂ ಏನು, ಒಟ್ಟಿನಲ್ಲಿ ಕೊರಳಲ್ಲಿ ತಾಳಿ ಇರಬೇಕು ತಾನೇ. ಅವರ ಅರ್ಶಿನ ಕೊಂಬಾದರೂ ಏನು, ನನ್ನ ಕೊರಳಲ್ಲಿ ಅದೇ ತಾಳಿ ಮಾವ. ನಿಮ್ಮ ಮಗ ಆ ತಾಳಿನೇ ಕಟ್ತಾರೆ ಇವಾಗ. ನಿಮ್ಮ ಮಗನ ಕಡೆ ಆ ತಾಳಿನ ಕಟ್ಟಿಸ್ಕೊತೀನಿ ಮಾವ, ದಯವಿಟ್ಟು ನನ್ನ ಕ್ಷಮಿಸಿ. ಅತ್ತೆ ಮಾತಾಡಿರೋ ಮಾತು ನನ್ನ ಮನಸ್ಸಿಗೆ ತುಂಬ ನೋವು ಕೊಟ್ಟಿದೆ ರೀ. ದಯವಿಟ್ಟು ಒಂದೇ ಒಂದು ಮಾತಾಡಿದೆ, ಈ ತಾಳಿನ ನನಗೆ ಕಟ್ಟ್ರಿ, ಈ ಅರಿಶಿನ ಕೊಂಬ ನನಗೆ ಕಟ್ಟ್ರಿ, ಈ ತಾಳಿನ ತೆಗೆದು ಅತ್ತೆ ಹಿಡೀರಿ ನಿಮ್ಮ ತಾಳಿನ ಅಂದಾಗ ಶಾಂತಿ ತಗೊಳ್ಳಲ್ಲ. ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಇಡ್ತಾಳೆ. ರೀ, ಇನ್ನು ಮುಂದೆ ನೀವು ಮಾಡಿಸ್ಕೊಟ್ರೆ ಮಾತ್ರ ನಾನು ಕೊರಳಲ್ಲಿ ಮಾಂಗಲ್ಯ ಚೈನ್ ಹಾಕೋತೀನಿ. ನೀವು ಮಾಡಿಸ್ಕೊಡದೇ ಇದ್ದರೆ ನಾನು ಯಾವ ತಾಳಿನೂ ಹಾಕೋಲ್ಲ ಕಣ್ರಿ. ಇನ್ನು ಮುಂದೆ ಏನೇ ಕೊಟ್ಟರು ನನ್ನ ಗಂಡನೇ ನನಗೆ ಕೊಡಿಸ್ತಾರೆ, ನನ್ನ ಗಂಡನೇ ನನಗೆ ಎಲ್ಲವನ್ನು ತಂದು ಕೊಡ್ತಾರೆ ಅನ್ನೋ ಮಾತಿಗೆ ಮನಸ್ಸು ಬಿಚ್ಚಿ ಹೆಮ್ಮೆ ಪಡ್ತಾರೆ ಸೂರ್ಯ. ಒಳಗಡೆ ಹೋಗ್ತಾಳೆ ಮೀನಾ ಹತ್ಕೊಂಡು ನೊಂದ್ಕೊಂಡು ಹೋದಾಗ ಸೂರ್ಯ ಹೋಗಿ ಸಮಾಧಾನ ಮಾಡ್ತಾರೆ. ನೀನು ಇವತ್ತು ಮಾತಾಡಿರೋ ಮಾತು ಹೆಮ್ಮೆ ತಂತಮ್ಮ, ಈ ಥರ ಮನಸ್ಸು ಬಿಚ್ಚಿ ಮಾತಾಡ್ದಲ್ಲ ನನಗೆ ತುಂಬ ಗೌರವ ತಂತಮ್ಮ. ನೀನು ಹೀಗೆ ಧೈರ್ಯವಾಗಿ ಮಾತಾಡಬೇಕು. ನಿನ್ನ ಗಂಡ ಮಾಡಿಸ್ಕೊಡ್ತಾನಂತ ಹೇಳಿದ್ದಾನೆ, ನಾನು ಖಂಡಿತವಾಗ್ಲೂ ಮಾಡಿಸ್ಕೊಡ್ತೀನಿ. ಇದರಲ್ಲಿ ಬರೀ ನೀ ಬರೆದ್ರೆ ನನಗೆ ಅದೇ ಸ್ಫೂರ್ತಿ, ನಾನಲ್ಲಿ ಕಾರಲ್ಲಿ ಇಟ್ಕೋತೀನಿ. ಇದನ್ನು ಬುಕ್ಕನ್ನು ನನ್ನ ಹೆಂಡತಿಗೆ ನಾನು ಪ್ರತಿಕ್ಷಣ ಒಡವೆ ಮಾಡಿಸ್ಕೊಡ್ಬೇಕು, ನನ್ನ ಹೆಂಡತಿಗೆ ನಾನು ತಾಳಿ ಮಾಡಿಸ್ಕೊಡ್ಬೇಕು ಅಂತ. ರೀ, ನಂಗೆ ಮಂಗಲ್ಯ ಚೈನ ಪೂರ್ತಿ ಬೇಡ, ಒಂದೇ 1 ಗ್ರಾಮ್ ತಾಳಿ ಅಷ್ಟೇ ಸಾಕ್ರಿ ಅಂತ ಹೇಳ್ತಾರೆ. ಅದಕ್ಕೆ ಎಷ್ಟಾಗುತ್ತಮ್ಮ ಅಂದರೆ 7,000 ಚಿಲ್ಲರ್ ಆಗುತ್ತಂತಾರೆ. ಹೌದಾ, ಹಾಗಿದ್ರೆ ನಾನು ಮಾಡಿಸ್ತೀನಿ ತಗೋ, ನೀನೇನು ಚಿಂತೆ ಮಾಡಬೇಡ ಅಂತ ಹೇಳ್ತಾರೆ. ಈ ಕಡೆ ಮೀನಾ ಬೆಳಗಾಗುತ್ತೆ, ಮತ್ತೆ ಅಡುಗೆ ಮಾಡ್ತಿರ್ತಾರೆ. ಬರ್ತಾಳೆ ಶಾಂತಿ, ಏನು ಮಾಡ್ತಿದ್ದೆ ಇವತ್ತು ತಿಂಡಿ ಅಂತಾರೆ. ಉಪ್ಪಿಟ್ಟು ಅಂತೆ. ಉಪ್ಪಿಟ್ಟು ಮಾಡ್ತಿದೀಯಾ? ಹಾಂ, ಎಲ್ಲರಿಗೂ ಮಾಡಿದ್ಯಾ? ಮತ್ತು ಶ್ರುತಿಗೆ ನೀರು ಹೋಗಿ ಕೊಟ್ಟೆ, ಮನೋಜನ್ಗೂ ನೀರು ತಂದು ಕೊಡು, ಬಿಸಿನೀರು ಅಂತಾರೆ. ಆಗ ಕೋಪದಿಂದ ಇಲ್ಲಿ ಸೂರ್ಯ, ನಿನ್ನ ಕೆಲಸ ನೀನು ಮಾಡ್ಕೊ ಅಂತ ಹೇಳ್ತಾರೆ. ನೀನು ಹೆಂತಿಲ್ವಾ, ಮಾಡಿಸ್ಕೊ ಅಂತ ಹೇಳ್ತಾರೆ. ಯಾಕೆ ಅವಳಿಗೆ ಹೋಗಿ ಕೊಡಲಿಲ್ವ, ಅವಳು ಇವ್ರು ಕೊಟ್ರೆ ಏನು ತಪ್ಪು ಅಂತ ಹೇಳ್ತಾರೆ. ಹೆಂಡತಿ ಯಾರು ಸೇವೆನೂ ಮಾಡೋಂಗಿಲ್ಲ, ತಗೋಳಿ, ಬೇಕಿದ್ರೆ ತಣ್ಣೀರು ಮಾಡೋಗು ಅಂತ ಹೇಳ್ತಾರೆ. ಆಗ ಮನೋಜ, ತಣ್ಣೀರು ಮಾಡೋದೇ ಬೆಸ್ಟು ಅಂತ ಹೇಳ್ತಾರೆ. ಈ ಕಡೆ ಸೂರ್ಯ ಏನು ಮಾಡ್ತಾರೆ ಅಂದರೆ ಪ್ಲ್ಯಾನ್ ಮಾಡ್ತಾರೆ, ಇವನು ತಣ್ಣೀರು ಮಾಡೋಕ್ಕಂತ ಹೋಗಿ ಸುರ್ಕೋತಾನೆ, ಇವ್ನಿಗೆ ಆಗಬೇಕು ಶಾಕ್ ಅಂಥೇಳಿ ಬಿಸಿನೀರು ಹೋಗಿ ಬಕೆಟಲ್ಲಿ ಸುರುತ್ತಾರೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಎಂಡ್ ಆಗುತ್ತೆ. ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.